ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನೀಗ ಮಟನ್ ತೊಗೊಂಡಿದ್ದೀನಿ. ಮಸಾಲೆಗೆ ನಾನೀಗ ಒಂದು ಅರ್ಧ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ, ಒಂದು ಇಡಿಯಷ್ಟು ಕೊತ್ತಂಬರಿ ಹಾಗೂ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಒಂದು 15ರಿಂದ 20 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೋಬೇಕು. ಸೊ 3ರಿಂದ 4 ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1ರಿಂದ 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಗರಂ ಮಸಾಲೆಗೆ ನಾನು ಧನಿಯಾ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, ಹಾಗೂ ಒಂದು 7ರಿಂದ 8 ಲವಂಗ, ಒಂದು ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನ ತೊಗೊಂಡಿದ್ದೀನಿ. ನನಗೆ ಫಸ್ಟಿಗೆ ಹಂಚು ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿಕಾಯಿನ ಉರಿಯೋಕೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಉರಿಬೇಕು, ಒಂದು 2-3 ನಿಮಿಷ. ಈಗ ಮೆಣಸಿಕಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2ರಿಂದ 3 ಎಣ್ಣೆ ಅಷ್ಟೇ. ನಾನೀಗ ಈರುಳ್ಳಿನೂ ಉರಿಯೋಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಬೇಕಂತ ಏನಿಲ್ಲ, ನಂದು ಟಿಫನಿಗೆ ಅಂತ ಹೆಚ್ಚಿದ್ರಲ್ಲಿ ಉಳಿದಿತ್ತು ಈರುಳ್ಳಿ, ಹಂಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಈಗ ಈರುಳ್ಳಿ ಹುರಿದಿದ್ದಾಗಿದೆ, ಈ ರೀತಿಯಾಗಿ ಸ್ವಲ್ಪ ಕೆಂಪಗಾದರೆ ಸಾಕು. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ಇದು ಮಸಾಲೆ ಪದಾರ್ಥಗಳನ್ನು ಕೂಡ ನಾನು ಉರಿಯೋಕೆ ಹಾಕ್ತಾಯಿದ್ದೀನಿ. 1ರಿಂದ 2 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಈಗ ಟೊಮೊಟೊನು ಕೂಡ ಉರಿಯೋಕೆ ಹಾಕಿದ್ದೀನಿ. ಈಗ ನಾನು ಸಪ್ರೇಟಾಗಿ ಹಸಿಮೆಣ್ಸಿಕಾಯಿನ ಮಾತ್ರ ಪೇಸ್ಟ್ ಮಾಡ್ತಾಯಿದ್ದೀನಿ. ನಾನೀಗ ಫಸ್ಟಿಗೆ ಒಂದು ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ಮಟನಲ್ಲೇ ಚರ್ಬಿ ಜಾಸ್ತಿ ಇರೋದ್ರಿಂದ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಈಗ ಅದು ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ನಾನು ರುಬ್ಬಿ ಇಟ್ಟಿರೋಂಥ ಹಸಿಮೆಣ್ಸಿಕಾಯಿ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೋಬೇಕು. ನಾನೀಗ ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿಕಾಯಿ ಎಣ್ಣೆ ಜೊತೆ ಫ್ರೈ ಆದಮೇಲೆ ಈಗ ತೊಳೆದಿಟ್ಟಿರೋಂಥ ಮಟನ್ ಹಾಕ್ತಾಯಿದ್ದೀನಿ. ಮಟನ್ನು 3/4 kg ಅಷ್ಟು ಇದೆ. ಈಗ ನಾನು ಇದಕ್ಕೆ ಮಟನ್ ಹಾಕಿದ ಮೇಲೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 2 ನಿಮಿಷ ಈ ಖಾರ, ಉಪ್ಪು, ಅರಿಶಿನ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮಟನ್ನು. ಹುರಿದಿಟ್ಟಿರೋಂಥ ಮಸಾಲೆ ಹಾಗೂ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇದಿಷ್ಟನ್ನು ಕೂಡ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು 2 ನಿಮಿಷ ಮಟನ್ ಇದು ಎಣ್ಣೆ ಜೊತೆ ಹುರಿದ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಈಗ 3ರಿಂದ 4 ವಿಜಲ್ಸ್ನ ಮಾಡಿಸ್ಬೇಕಾಗುತ್ತೆ. ಇದಕ್ಕೆ ಮಟನ್ ಎಳೆದಿದ್ದರೆ 2ರಿಂದ 3 ವಿಜಲ್ ಸಾಕಾಗುತ್ತೆ. ಬಲ್ತಿರೋ ಮಟನ್ ಇದ್ದರೆ ಒಂದು 4 ವಿಜಲ್ ಮಾಡಿಸ್ಬೇಕಾಗುತ್ತೆ. ಇನ್ನು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 3ರಿಂದ 4 ವಿಜಲ್ಸ್ ಆದರೆ ಸಾಕಾಗುತ್ತೆ. ಫ್ರೆಂಡ್ಸ್, ನಾನೀಗ ಇದಕ್ಕೆ ಪುದೀನಾನ ಸೇರಿಸ್ತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಚಾಪ್ಸ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಮಟನ್ ಬೆಂದಿದೆ. ಇದನ್ನು ನಾನು ಒಂದು ಪಾತ್ರೆ ತೆಗೆದು ಇದಕ್ಕೆ ಮಸಾಲೆನ ಹಾಕ್ತಾಯಿದ್ದೀನಿ. ಈಗ ಬೇಯಿಸಿರೋ ಮಟನ್ ನಾನು ಪಾತ್ರೆ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಈಗ ನಾನೀಗ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈಗ ನಮಗೆ ಅಳತೆ ನೋಡಿಕೊಂಡು ನಾವು ನೀರನ್ನ ಹಾಕೋಬೇಕಾಗುತ್ತೆ. ಚಾಪ್ಸ್ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ. ಈಗ ನಾನು ಇದನ್ನು ಮಸಾಲೆ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ನೋಡ್ಕೊಂಬಿಟ್ಟು ಹಾಕೋಬೇಕು. ಚಾಪ್ಸ್ ಆಗಿರೋದ್ರಿಂದ ಗಟ್ಟಿ ಇದ್ದರೆ ಟೇಸ್ಟ್ ಚೆನ್ನಾಗಾಗೋದು. ಸಾರಾದರೆ ಸ್ವಲ್ಪ ತೆಳುವಾದ್ರೆ ನಡೆಯುತ್ತೆ. ಈಗ ಚಾಪ್ಸ್ಗೆ ಮಸಾಲೆ ಹಾಕಿ ನಾನು ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲಿ ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಈಗ ಮಟನ್ ಚಾಪ್ಸ್ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೊಟ್ಟಿ, ಚಪಾತಿ ಹಾಗೂ ಪರೋಟ ಜೊತೆನೂ ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.